ಬರ್ತೇನವಾ. ಅಣ್ಣ ನೀ ಏನು ತಲೆ ಕೆಡಿಸ್ಕೋಬೇಡ, ನಾ ಇನ್ನೇ ಮಾತಾಡಿ ಏನು ಟಪಾಲ್ ಬರೆಸ್ತೀನಿ, ನೀ ತಲೆ ಕೆಡಿಸ್ಕೋಬೇಡ ನನ್ನ. ತಲೆ ಕೆಡಿಸ್ಕೊಳಕ್ಕೆ ಏನವಾ, ಮತ್ತು ಅವ್ರಿಗೆ ಯಾಕೆ ತೊಗೊಳ್ಳೋ ಮನಸ್ಸಿದ್ದಂಗಿಲ್ಲ. 5 ತೊಲಿ ಬಂಗಾರ 5,000 ರೂಪಾಯಿ ಅದು ರೈತರು ಇಲ್ಲವ, ನನಗೆ ಅಷ್ಟು ಕೊಟ್ಟು ಮಾಡೋಕ್ಕಾಗೋದಿಲ್ಲವ ಇವ. ಅದಕ್ಕೆ ಬೇಡ ನೋಡು. ಈಗ ಅವ್ರಿಗೆ ಮನಸ್ಸಿಲ್ಲ ಅಂದಮೇಲೆ ನಾವು ಬಲವಂತವಾಗಿ ಕೊಡೋಕ್ಕಾಗೋದಿಲ್ಲ. ಏನು ನನ್ನ ಮಗಳಿಗೆ ಬೇಕಾದಷ್ಟು ಗಂಡು, ನಿನ್ನ ಮಗು ಬೇಕಾದಷ್ಟು ಹೆಣ್ಣು, ಹೌದಿಲ್ಲ? ಬರ್ತೇನವ. ಈ ಕಾರಣಕ್ಕೆ ನೀ ಜಗಳ ಪಗಳ ಮಾಡೋದು ಸಿಟ್ಟೋದು ಮಾಡ್ಕೋಬೇಡವಾ, ಆರಾಮಿರಾ. ಬರ್ತೇನವಾ. ಹೋಯ್ ರಾಮ್ಯ, ನೀನು ಒಂದು ಮಾತು ಕೇಳ್ತಾನೆ ಹೇಳ. ಏನು ಬೇ? ನಿನಗೆ ನಮ್ಮ ಅಣ್ಣನ ಮಗಳಂದ್ರೆ ಇಷ್ಟ ಐತೇ ಇಲ್ಲ? ಆಯ್ತು ಬೇ. ಹೋಗಲ್ಲ, ಆಗಿದ್ದಾಗಲಿ. ಚಲೋ ದಿನ ನೋಡಿ ನಾನು ನಿನಗೆ ಹೇಳ್ತೇನಂತ ಮುಹೂರ್ತ ಕೇಳಿಸಿ ಹೋಗಿ ಸೀದಾ ನಮ್ಮ ಅಣ್ಣನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿ ಬಿಡ್ಲ, ಕಟ್ಟಿ ಕರ್ಕೊಂಬಾಕಿ ನೀ ಮನೆಗೆ. ಯವ್ವಾ ಏನು ಹೇಳಕತ್ತೀವಿ? ಯಾಕಂದ್ರೆ ನನ್ನ ಗಂಡ ತಾಯಿ ಮಾತು ಕೇಳಿ ತಲೆ ಅಲ್ಲಾಡ್ಸು ಕೋಲಿ ಬಸವ. ಅವಂಗಂತ್ರ ಸ್ವಂತ ಬುದ್ಧಿ ಅನ್ನೋದು ಇಲ್ಲ, ಯೋಚನೆ ಮಾಡೋ ಶಕ್ತಿನೂ ಇಲ್ಲ. ಏನು ಅವ ಅವ್ರವನ್ ಮಾತು ಕೇಳ್ತಾನಂದ್ರೆ ನೀನು ನನ್ನ ಮಾತು ಕೇಳೋದಿಲ್ಲ ನಂಗಾರ ಹೇಳ. ಯವ್ವ ಅಲ್ಲಿ ಬೇಕು ಕೇಳ್ತೀನಿ ಕರೆ. ಮತ್ತೆ ಮದುವೆ ಮಾಡ್ಕೊಂಡ್ರ ಅಪ್ಪ ಅಮ್ಮ ಏನಂದಾಳು? ಅಮ್ಮ ಬಿಟ್ಟಾಳ ನಮ್ಮನ್ ಸುಮ್ಮನೆ? ಏನ ನಮ್ಮನ್ನ ಕಡ್ದು ಚರಗ ಚಲ್ತಾಳನ? ಏನು ಮಾಡ್ಕೊಳಕ್ಕಾಗೋದಿಲ್ಲ, ಸುಮ್ಮನೆ ಅಕ್ಕಳ ಬಾಯಿ ಮುಚ್ಕೊಂಡು ಹೋಗು. ನಾ ಚಲೋ ದಿನ ಹೇಳ್ತೇನಂತ ಅವತ್ತು ಹೋಗಿ ಸೀದಾ ತಾಳಿ ಕಟ್ಲ. ನಮ್ಮ ಅಣ್ಣನು ಏನು ಅನ್ನೋದಿಲ್ಲ, ಯಾಕಂದ್ರೆ ಅವಂಗೂ ನೀನು ನಮ್ಮ ಮೀರಿ ಮದುವೆ ಆಗೋದ ಬೇಕಾಗೈತಿ. ಮದುವೆ ಮಾಡ್ಕೋಕಿನ್ ನೀನು, ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಬ. ಮನೆ ತುಂಬಿಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾರು ಅಡ್ಡ ಬರ್ತಾರ ಬರಲಿ, ಏನಾಕತ್ತೆ ಆಗಲಿ. ಯಾಕಂದ್ರೆ ಮದುವೆ ಆಗ್ಲಾರ್ದನೆ ಇವ್ರನ್ನ ಎದುರಾಕೊಳಕ್ ಆಗೋದಿಲ್ಲಲ್ಲ, ಅದಕ್ಕೆ ತಾಳಿನ ಕಟ್ಟಿದಂದ್ರೆ ಬಾಯಿ ಮುಚ್ಕೊಂಡಿರ್ತಾರ. ಆತವ, ನೀ ಹೆಂಗೆ ಹೇಳ್ತಿ ಹಂಗ. ಇದರಿಂದ ಏನು ಯಾ ಮಂತ್ಯನ್ ಮರ್ಯಾದಿನ ಹೋಗುದಿಲ್ಲ. ನೀನೇನು ಮಾವ ತಾಳಿ ಕಟ್ಟಿ ಅಷ್ಟ ಕರ್ಕೊಂಡು ಬಾ. ಏನು ನಾವ ಎಲ್ಲಾರು ನಿಂತು ಇನ್ನೂ ಬೇಕಾದ್ರೆ ಮದುವೆ ಮಾಡ್ತೀವಂತ ತಲೆ ಕೆಡಿಸ್ಕೊಬೇಡ, ಆಗಿದ್ದಾಗಲಿ. ಹ್ಞೂ ಬೇ. ಏನಾತ್ರಿ ಮದುವೆಗೆ ಒಪ್ಕೊಂಡ್ರ? ಅಂದಿರ್ಬೇಕಲ್ಲ ನಮ್ಮ ಮೀರಿನ ಅವ್ರ ಮನೆ ಸಸಿ ಮಾಡ್ಕೊಳಕ್ಕೆ ಅವ್ರಿಗೂ ಖುಷಿ ಇರ್ಬೇಕಲ್ಲ. ಯಾವಾಗಂತ ಮದುವೆ? ಏನು ಕನ್ಯೆ ನೋಡಕ್ಕೆ ಏನಾರ ಶಾಸ್ತ್ರ ಪ್ರಕಾರ ಬರ್ತೇನಂದಾರ ನೋಡಕ್ಕೆ? ಏನು ಕನ್ಯೆ ಮತ್ತೇನು ನೋಡೋದು ಬೇಡ ಅಂದಾರು? ಒಮ್ಮೆ ಮಾತುಕತೆ ಅಂದಾರು, ಏನಂದ್ರು? ಸಮಾಧಾನ ಸ್ವಲ್ಪ ಮಾತಾಡಕ್ ಬಿಡು. ನಾನು ಏನಾತ್ರಿ? ಮದುವೆ ಬೇಡ ಅಂತ ಅವ್ರಿಗೆ ವರದಕ್ಷಿಣೆ ಆಸೆ ಮತ್ತೇನೈತಿ? ಅಲ್ಲ ಆಸೆ ಅನ್ನಕ ಕೇಳಲಿ, ಕೊಡೋದೇನ ತಪ್ಪಲ್ಲ, ಕೊಡುನಂತ. ಆದ್ರೆ ಇತಿಮಿತಿ ಬೇಡನ ಅದಕ್ಕೇನು? ಮೊನ್ನೆ ನಮ್ಮ ಕಸ್ತೂರಿನ ಮಾಡ್ಕೊಂಡ್ರಲ್ಲ, ಅಷ್ಟು ದೊಡ್ಡ ಮಂದಿ ಅಂದರ್ದಾರ, ₹1 ವರದಕ್ಷಿಣೆ ತಗೊಂಡಿಲ್ಲ. ಅವ್ರ ಕರ್ನ ಮತ್ತೆ ದೊಡ್ಡ ಮನಸ್ಸ ಮತ್ತೆ ಸುಳ್ಳ ಯಾಕನ್ಬೇಕು, ₹1 ವರದಕ್ಷಿಣೆ ತಗೊಲಿಲ್ಲ. ಯಾಕಂದ್ರೆ ಅವ್ರು ಬಂದಾಗ ನಾವು ಅಲ್ಲೇ ಇದ್ವಲ್ಲ ಮಾತುಕತೆ ಮಾತಾಡುವತ್ನ್ಯಾಗ, ಹಂಗಾಗಿ ಗೊತ್ತು ನನಗೆ. ಹಂಗ ಇದ್ದಿದ್ದು ಹುಡುಗಿ ತೊಗೊಂಡೋಗಿ ಲಗ್ನ ಮಾಡ್ಕೊಂಡು ತಾಳಿ ಕಟ್ಟಿಸಿ ಕರ್ಕೊಂಡೋಗ್ಯಾರ ಅವ್ರ ಮನೆಗೆ. ಅವ್ರು ಅಷ್ಟ ಕುಣ್ಕೊಂಡು ಲಗ್ನ ಮಾಡಿ ಕೊಟ್ರ. ಅವಾಗ ಈಗ ಇವ್ರಿಗೆ ವರದಕ್ಷಿಣೆ ಬೇಕಾಗೈತಿ, ಗೊತ್ತನ? ಹೌದಾ? ಅಲ್ಲ ನಿಮ್ಮ ತಂಗಿ ಮತ್ ನಮ್ಮ ಅಣ್ಣನ ಮಗಳನ್ನ ತಗೋತೀನಿ ಅಂತಿದ್ಲು, ವರದಕ್ಷಿಣೆ ಯಾಕೆ ಕೇಳಿದ್ಲಕಿ? ಅಲ್ಲ ನನ್ನ ಮಗಳ ಹಂಗ ಅನ್ನಂಗಲ್ಲ, ಕೇಳಿದ್ರು ಬಾಳ್ ಮಾಡಿ ಅವ್ರ ಅತ್ತಿ ಕೇಳಂದಿರ್ಬೇಕಿ ಮುದು ತಟ್ಟಿ. ಇಲ್ವೇ ಪಾಪ ನಮ್ಮ ತಂಗಿ ಏನು ಕೇಳಿಲ್ಲ, ಆಕಿನ್ನೂ ನಮ್ಮ ಪರವಾಗಿ ಮಾತಾಡಿಲ್ಲ. ವರದಕ್ಷಿಣೆ ಎಲ್ಲ ಯಾಕೆ ರೀತಿಯಾರ ಮತ್ತು ಗಂಡಿಗೂ ಹೇಳಿಲ್ಲ. ಅವು ಹುಡುಗಿ ಮೆಚ್ಕೊಂಡು ಅವು ಲಗ್ನ ಮಾಡಿಬಿಟ್ರಾತು. ಈ ವರದಕ್ಷಿಣೆ ಎಲ್ಲ ಯಾಕೆ ಬೇಕು ಬ್ಯಾಡ್ರಿ ಅತ್ಯಾರ ಅಂತ ಯಾಕೆ ಹೇಳಿಲ್ಲಕಿ. ಅದೇ ಅಂತ ನಾನು ನನ್ನ ಮಗಳ ಹಂಗ ಅನ್ನಕ್ ಸಾಧ್ಯನೇ ಇಲ್ಲ. ಮತ್ತೆ ಈ ಮುದು ತಟ್ಟೆದಾಳಲಿಕ್ಕೆ ಮುದುಮೂಳಿ ಅಕ್ಕಿದ ನೀದೆಲ್ಲ ರಾಡಿ. ಹಾಕಿದ ಮತ್ ಮಗ್ ಬೇರೆ ಕಿವಿ ಚುಸ್ತಾಳ. ಮಗ ಅದು ಬರೇ ತಾಯಿ ಮಾತಿಗೆ ಹೂ ಅಂತತಿ. ಅದ ತಾಯಿ ಸರದನಿಲ್ಲ ಅಂದ್ರೆ ಮತ್ ಸರಿಯಂಗೆ ಇಲ್ಲವ, ಹಂಗ ನಿಂದಿರ್ತಾನ. ಅಷ್ಟು ತಾಯಿ ಮಾತು ಕೇಳುದು. ಹೂನಪ್ಪ, ಎಲ್ಲಾರು ಮತ್ ನಿನ್ನಂಗೆ ಹೆಂಡತಿ ಮಾತು ಕೇಳ್ಬೇಕಲ್ಲ. ಮತ್ತ ತಾಯಿ ಮೇಲೆ ಅಷ್ಟು ಅಭಿಮಾನ ಇರ್ತತಿ, ತಾಯಿ ಮಾತು ಕೇಳ್ತಾರ. ಸುಮ್ಕುರ್ಬೆ, ನೀ ಎಲ್ಲ ಬಿಡ್ತೀನಿ ನನಗೆ ಬರ್ತೀಯಲ್ಲ ಎಲ್ಲದಕ್ಕೂ ತಾಯಿ ಮಾತು ಕೇಳ್ತಾರೆ. ಈಗ ನೋಡು, ವರದಕ್ಷಿಣೆ ಮನ್ಯಾಂದ ಹುಡುಗಿ ಇದಕ್ಕೆಲ್ಲ ಅಷ್ಟು ಕೊಡು ಇಷ್ಟು ಕೊಡು ಅಂತ ಯಾಕೆ ಜಗಳ ತೆಗಿಬೇಕು? ಇದಾಕಿ ಮಾಡಾಕತ್ತಿರು ತಪ್ಪಲ್ಲನ? ಈಗ ಇದನ್ನ ಯಾರಿಗೆ ಸರಿ ಅಂತ ಹೇಳೋರು? ಈಗ ಇಂಥದಕ್ಕೂ ಕೇಳ್ತಾನಂದ್ರೆ ತೀರ. ಈಗ ನಿನಗೆ ಯಾರು ಕೇಳಂಗಿಲ್ವ? ಎಲ್ಲಡಿಗೆ ತಂದು ಕೊಡುದಿಲ್ಲೋ, ಊಟಕ್ಕೆ ಹಾಕುದಿಲ್ಲೋ, ನಿನಗೆ ಏನು ಹೇಳಿದ್ ಮಾಡೋದಿಲ್ಲೋ, ನಿನಗೆ ಹಬ್ಬಕ್ಕೆ ಅದು ಪತ್ಲಾಗಿತ್ಲ ತಂದು ಕೊಡುದಿಲ್ಲೋ, ಏನು ನಿನಗೇನು ಹಿರೇ ಮನುಷ್ಯಾಳ ಅಂತೇಳಿ 4 ಮಂದಿ ಬಂದಾಗ ಮಾತಾಡಕ್ಕೆ ಬಿಡುದಿಲ್ಲೋ, ಏನು ನಾವು ಇದ್ರಿಗೆ ಅವಮಾನ ಮಾಡ್ತೀನಿ? ಏನು ಮಾಡ್ತೀನಿ? ಮತ್ತು ಅದು ನಾನು ಕಟ್ಕೊಂಡು ಬಂದಿರ್ತೈತಿ. ಮತ್ತು ಅದ್ರ ಮಾತು ಕೇಳಿ ಅದ್ರ ಮಾತಾರಿಗೆ ಏನು ಕೇಳ್ತಾನೆ ಹೇಳಿ ನೀನು ನೋಡೋಣ. ಮತ್ತು ಏನಾರ ಒಂದು ಒಳ್ಳೇದು ಹೇಳ್ದಾಗ ಕೇಳ್ಬೇಕಾಕತಿ. ಮನ್ಯಾಗ ಹೆಂಡತಿ ತಾಯಿ ಮಾತು ಕೇಳಿ ನಡೆದವ ಗಣಮಗ ಉದ್ಧಾರ ಆಕಾನ. ಹೆಂಡತಿನೂ ಬೇಡ ತಾಯಿನೂ ಬೇಡ ಅಂತೇಳಿ ನಿಂತಂದ್ರೆ ಅವ್ನು ಉದ್ಧಾರ ಆಗೋದನೇ ಇಲ್ಲ. ಹೌದು, ಅದು ಬಿಡ್ರಿ. ಈಗ ವರದಕ್ಷಿಣೆ ಎಷ್ಟು ಕೇಳಾಕತ್ತಾರ? 5 ತೊಲಿ ಬಂಗಾರ 5,000 ರೂಪಾಯಿ ಅಂತ. ಅಯ್ಯೇ, ಏನು ದೊಡ್ಡ ನೌಕರಾಗದ ನಿಕ್ಕಿ ಮಗ. 5,000 ರೂಪಾಯಿ 5 ತೊಲಿ ಬಂಗಾರ ಅಂತಿಕ್ಕಿ ಮೊಮ್ಮಗ್. ಅಷ್ಟೇ ಕೊಡ್ತಾರ ತೀರ? ಅಷ್ಟು ದೊಡ್ಡ ಮಂತೆ ಅಂದಾಗಿದ್ದವ್ರ ಅಷ್ಟು ಏನು ರೊಕ್ಕ ಬಕ್ಕ ಬಂಗಾರ ವರದಕ್ಷಿಣೆ ತಗೋಲಾರ್ದ ಮದುವೆ ಮಾಡ್ಕೊಂಡಾರ. ಈಕಿಗೆ ಇಷ್ಟು ಕೊಡ್ಬೇಕಂತನ? ಎಲ್ಲ ದಿಮಾಕಿ ಹೋಗ್ರದು. ಅದೇನ ಅಂತಾರಲ್ಲ, ಹೊಟ್ಟಿಗಿಟ್ಟಿಲ್ಲ ಜುಟ್ಟಿಗೆ ಮಲಗಿವು ಅಂತೇಳಿ. ಎಲ್ಲ ಜೀನ್ ಹಂಕದ ನಾವರ ಪುಣ್ಯಾತ್ಮ. ಎಲ್ಲ ಸಂದಕದಾಗ ಇಟ್ಟಿಟ್ಟು ಹೆಂಡತಿ ಮಕ್ಕಳಿಗೆ ಚಂದ ಉಣ್ಣಾಕುತ್ತಿ ಕೊಡೋದಿಲ್ಲ, ತಿನ್ನಾಕು ಕೊಡೋದಿಲ್ಲ. ಎಲ್ಲ ಸಂದಕದಾಗಿಟ್ಟು ಚಾವಿ ಹಾಕಿ ನಡ್ದಾಗ ಕಟ್ಕೊಂಡು ಚಾವಿ ನೌಡ್ದಾರ್ದಾಗ ಅಡ್ಡಾಡ್ತಾನ. ಬಂದು ಕೇಳಿದಾಗ ಒಂದೊಂದು ಇಟ್ಟಿಟ್ಟು ಕೊಡ್ತಾನ, ಹನ್ಕಿಸ್ತಾನ. ಇವ ವರದಕ್ಷಿಣೆ ಅಂತ. ನನ್ನ ಮಗಳ ಆ ಮನೆಗೆ ಕೊಡ್ಲಾರ್ದ ಚಲೋ ಆತ್, ಸುಮ್ಮನಿರಿ. ಒಂದು ಮಾತು ಕೇಳ್ಬೇಕಿತ್ತು, ಭಾಳ ಆತು, ಸ್ವಲ್ಪ ಕಡಿಮೆ ಮಾಡ್ರಿ ಅಂತೇಳಿ. ಕೇಳಿನಿ ಬಿಡ್ಬೆ.
ಆ ಮುದುಕಿಗೆ ನಮ್ಮ ಮನೆ ಸಂಬಂಧ ಮಾಡೋದು ಮನಸ್ಸಿಲ್ಲ. ಸುಮ್ಮನೆ ಅದಕ್ಕೆ ಎದ್ದೋಗು ಮಾತು ಬಿದ್ದೋಗ್ಲಿ ಅಂತೇಳಿ ಹಂಗೆ ಕೇಳಾಳಕ್ಕಿ. ನಮಗೆ ಇಲ್ಲಿ ಅಷ್ಟು ಆಗೋದಿಲ್ಲ ಅಂತ ಕಿಗೂ ಗೊತ್ತೈತಿ, ಹಂಗೆ ಕೇಳಾಳಕ್ಕಿ. ಈರಾಕ್ ಹೋಗ್ಬೇಕು ಮಗಳಪ್ಪ, ಏನ ಮನಸ್ಸು ಮಾಡ್ಯಾಳ. ನಾ ಎಷ್ಟಾದ್ರೂ ನನ್ನ ಮಗಳು. ಏನ ಆ ಮುದಿ ಕೇಸಿನ ಇದ್ದಾತು, ಇವತ್ತಿರ್ತತಿ ನಾ ಸತ್ತು ಹೋಗತಿ. ಅವಾಗ ನನ್ನ ಮೊಮ್ಮಗಳ ಚಂದಾಗಿ ಇರ್ತಾಳಿಲ್ಲ ಅವ್ರ ಮನ್ಯಾಗ. ಸುಮ್ಮನೆ ಇದ್ದಿದ್ದು ಬದಿದ್ದು ಬಳದು ಬಾಚಿ ಕೊಟ್ಟು ಲಗ್ನ ಮಾಡೋನ್ ಬಿಡ್ಲಾ? ಅಲ್ವೇ ಹಂಗಂತಿ ನೀನು. ಈಗ ನಿನ್ನ ಮಾತಿಗಿದ 5,000 5 ತೊಲಿ ಬಂಗಾರ ಭಾಳಲ್ಲ ಅನ್ಸಕತ್ತೈತಿ. ಕಟ್ಟು ಮಾಡು ಎಷ್ಟು ಮಾಡ್ಕೊಂಡೇನು ನಾನು, ಹೊಲದ ಮ್ಯಾಗ ಲೋನ್ ತೆಗೆಸ್ಕೊಂಡೇನು, ಅದ್ರದ್ದು ಐತಿ ಇನ್ನು ಎಷ್ಟರ ಐತಿ ಸಾಲ ಸಮದಿ ನೋಡ್ತಿಲ್ಲ. ಈಗ ಮನಿ ನೋಡಿದ್ರೆ ಹಿಂದಿಂದ ಪಾಟುಣಿಗೆ ಬೀಳಾಕತ್ತೈತಿ, ಮನಿನೂ ಹಾಕಿಸ್ಕೋಬೇಕು. ಈಗ ಮಳೆಗಾಲ ಚಾಲು ಆತಂದ್ರೆ ನಾವು ಇರೋದು ಹೌದಾ ಈ ಮನಿ ಒಳಗೆ, ಗಾಡಿ ಯಾವಾಗ ದುಪ್ಪ ಅಂತ ತಲೆ ಮ್ಯಾಗ ಬೀಳ್ತಾವ ಗೊತ್ತಿಲ್ಲ. ಇಷ್ಟೆಲ್ಲ ನಮ್ಮ ಹಣಗಲ ಹರಬ್ ತುಂಬ್ಯಾವು. ಇನ್ನು ಅಷ್ಟು ವರದಕ್ಷಿಣೆ ಕೊಡಕ್ಕೆ ಆಕತ್ತೇನು ಬೇ ನಮ್ಗೆ? ಹೇಳಿ ನೀನು ನೋಡುನು ಏನು ಮಾಡ್ಬೇಕು ಅನ್ನೋದಲ್ಲ ಕರಿಲಂಗೆ ಆಕತ್ತೈತಿ ಇವ ನನಗತ್ತಾಗ. ಏನು ಮಾಡ್ಬೇಕಾತೀಗ ಹಂಗಾರೆ? ಯಪ್ಪ ಆ ಮುದಿಕಿ ಭಾರಿ ಐತಿ ನೋಡ್ಪ. ಅದ ಕರೆನ ನನಗೆ ಮಾವು ಮದಿ ಮಾಡಕ್ಕೆ ಇಷ್ಟ ಇಲ್ಲಕ್ಕಿ, ಅದಕ್ಕೆ ಹಂಗೆ ಅನ್ನಕತ್ತಾಳಕ್ಕಿ. ಇರ್ಲಿ ನಾನೇನಾರ ಆ ಮನೆ ಸೊಸೆಯಾಗಿ ಹೋಗಿದ್ನಿ ಅಂದ್ರೆ ಆ ಮುದುಕಿನ ಬಕ್ ಬರ್ಲೇನ ಬಡಿತಿದ್ನಿ. ಅದನ್ನ ಮೂರದ ಮೂಲ್ಯಾಗ ಕುಂದ್ರಸ್ತಿದ್ನಿ. ನಮ್ಮ ಅತ್ತಿಗೆ ನಿಗ್ರಸ್ತಾಳ ಒಂದಳತಿ, ಅಕ್ಕಿನ್ನೇನು ನೆಮ್ಮದಿಯಾಗಿ ಇರಾಕ್ ಬಿಡ್ತಿದ್ದಿಲ್ಲ ಬಿಡೋಣ. ಅಯ್ಯೋ ಹಂಗೆ ಮಾತಾಡ್ಬಾರ್ದ ಈರಿ, ಹಂಗೆಲ್ಲ ಮಾತಾಡ್ಬೇಡವಾ ಈರಮ್ಮ. ಏನು ನೋಡೋ ದೊಡ್ಡವ್ರು ಸಣ್ಣವ್ರನ್ನ ಮರ್ಯಾದೆ ಕೊಡು, ತೆಗಿಬೇಕಿ ನಡಿವಾ. ಹಿಂಗ ಎಲ್ಲಾರು ಅನ್ಕೊಂತೀರ್ರಿ, ಯಾರು ಎದುರು ಬೀಳಲಿಲ್ಲ ಅಂದ್ರೆ ಇವ್ರದ ಆಡಳಿತ ಆಗಿಬಿಡ್ತತಿ. ಹೋಲ್ಬಿಡು, ಬೇರೆ ಯಾವ್ದಾರು ವರ ಹುಡುಕಿದ್ರಾತ. ಹೊರಕ್ಕೇನು ಬರಾನ ಲಗ್ನ ಮಾಡ್ಕೊಂತಾವು. ಅಲ್ರಿ ನಮ್ಮ ಇವಾಗ ಕೇಳ್ಬಿಡುನು ಪಾಪ, ನಮ್ಮ ಈಕಿನ ಕಸ್ತೂರಿ ಮಾಡ್ಕೋಬೇಕಂತ ಆಸೆ ಪಟ್ಟ. ಎಲ್ಲಿ ಆಕಿಗೆ ಬೇರೆ ಲಗ್ನ ಆತು, ಹೆಂಗಿದ್ರು ಮಾವ ಅಂತೇಳಿ ಇದ್ದೂರಾಗ ಐತಿ ಹುಡುಗ. ಎಂಥ ಜೀವ ಐತಿ ಪಾಪ, ಚಲೋನು ಅದಾನ. ಅಂತ ಮಿಕ್ಕಿ ಅಂದ್ರೆ 1-2 ಎಕರೆ ಹೊಲನೂ ಐತಿ, ಹೌದಿಲ್ಲ? ಅವ್ರದ ಕೈ ಅವ್ರದ ಬಾಯಿ, ತಾಯಿಗೂ ಆರಾಮಿರೋದಿಲ್ಲ. ಇವತ್ತು ನಾಳೆ ಸತ್ಲಂದ್ರೆ ನನ್ನ ಮಗಳ ರಾಣಿ ಆ ಮನಿಗೆ ಏನು ಗಂಡು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಸುಮ್ಮನೆ ಅವಂಗ ಕೊಟ್ಟು ಲಗ್ನ ಮಾಡಿಬಿಡುನು ಅಂತೇನೆ ನಾನು ಅವಂಗ. ಹಂಗಂತೀಯ? ಹ್ಞೂ ರೀ, ಅವ್ವ ಅಪ್ಪ ಏಟು ದಿನ ಬಾಳ್ಯಾವವು. ಹಂಗಂತೀಯ? ಕೇಳೋನ್ ತಡಿ ಹಂಗಾರ ಒಂದು ಮಾತು ಕೇಳ್ತೇನೆ. ಅವಂಗೂ ಕನ್ಯೆ ಹುಡ್ಕೋಬೇಕು ಅನ್ನಕತ್ತಿದ್ರೆ ಸೀದಾ ಅವ್ರ ಅವನ ಕಡೆನ ಮಾತಾಡ್ತೇನೆ, ನೋಡು ಏನಂತಾಳ. ಆತ್ ತಗೋರಿ. ಯಾಕ ಏನಾತ? ಇರಂಗೋಡ್ರ ಹೊಲಕ್ಕ ನಾಳೆ ಗುರಳ್ ಕೀಳಾಕ ಹೇಳ್ಯಾರ. ಎಷ್ಟೊತ್ತಿಗೆ ಬರ್ಬೇಕಂತೇಳಿ ಕೇಳಕ್ ಹೋಗಿದ್ನಿ. ಸಾಧಕ ನನಗ 2 ಆಳ್ ಕರ್ಕೊಂಬ ಅಂದಾರ. ನೋ ಕೇಳ್ಬೇಕಿನ್ನು ಯಾರು ಬರ್ತಾರಂತೇಳಿ. ಈಗ ಏನ್ ಬೇಕು ಹೇಳಿ ನಿಂಗ? ನೀವು ಹೋಗುವಂತಿ ಗುರಾಳ ಹೊಲಕ್ಕ ಅಡಿಗೆ ಮನ್ಯಾಗ ಒಂದ್ ನಸಿನಾಗ ಎದ್ದು ಎಲ್ಲಾ ಅಡಿಗೆ ಮಾಡಿಟ್ಟು ಕೂಳು ಕುಚ್ಚಿಟ್ಟು ಹೋಗೇನಿ. ಅಲ್ಲೇ ಐತಿ ಹಾಕೊಂಡ್ ತಿನ್ನಾಕಿ. ಏನ್ ನಿಮ್ಮ ಬಕ್ಬಾರಿ ಬಡಿಲಿ ಏನ್ ರೋಗ ನಿಮಗ? ಅಪ್ಪಗೂ ಎಲ್ಲ ತಂದು ಮುಂದಿಡ್ಬೇಕು, ಮಗ್ಗು ಎಲ್ಲ ತಂದು ಮುಂದಿಡ್ಬೇಕು. ತೋಡ್ಕೊಂಡ್ ತಿನ್ನಾಕ ಆಗುದಿಲ್ಲನು? ರೊಟ್ಟಿ, ಕಾರ್ಬೇಳಿ, ನೊಣಕ್ಕಿ ಅನ್ನ, ಮತ್ತೇನ್ ಮಾಡ್ಬೇಕು? ಕೋಳಿ ಸಾರು ಬೇಕನೆ? ನಿಮ್ಮಪ್ಪ ಕೋಳಿ ಸಾಕ್ಯಾನ ಇಲ್ಲಿ ಮನ್ಯಾಗ ಈಡಗಿ. ಕೋಳಿ ಸಾರು ಮಾಡ್ತೇನೆ ತಿನ್ನು ಅಂತೀಯಪ್ಪ ನನ್ನ ರಾಜ. ಇಕ್ಕರ್ಸಿನ್ನಿ ಅಂದ್ರೆ ನೆಲನ ಕಚ್ಬೇಕು. ನಮ್ಮ ಅಪ್ಪ ಶಾಣೆ ಅಲ್ಲ, ನನ್ನ ಬಂಗಾರ ಗಿತ್ತಿ. ಇವಳಪ್ಪ ಓಳು, ಒಂದಿಟ್ಟು ರೊಟ್ಟಿ ತಿಂದು ಅನ್ನ ಉಣ್ಣೇಳ ಬಂಗಾರ ನೀನು. ಇವಳಪ್ಪ ಏನ್ ಮಾಡಿದ್ರು ಅವ್ರ ಮನ್ಯಾಗ? ಸೊತ್ತಿ ಬೀಜ ಹುಗ್ಗಿ, ಸೊತ್ತಿ ಬೀಜ ಉಪ್ಪಿಟ್ಟು ಮಾಡಿದ್ರ. ಅವ್ಯಾವ ಅಡ್ಕಸ್ ಬಿಮಾರಿ ಊಟ ಮಾಡು ಹೊತ್ನ್ಯಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಾಕತ್ತವ. ಓ ಒಪ್ಪತ್ತದು ಇರ್ಬೇಕು ಇವತ್ತು ಗುರುವಾರ. ಅದಕ್ಕೆ ಏನಾರ ಉಪ್ಪಿಟ್ಟು ಮಾಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಯಾರು ತಿಂತಾರಲ್ಲ ಮತ್ ಮಧ್ಯಾಹ್ನದಾಗ ಉಪ್ಪಿಟ್ಟು ರೊಟ್ಟಿ ತಿನ್ನು ಮಂದಿ ನಾವು. ಸುಮ್ಮನಿರ. ಹಂಗಾರ ಆ ಬಾಜು ಮನಿ ಶೇಖವಕ್ಕನ ಕಡೆ ಹೋಗಿ ಒಂದ್ ಹೊಟ್ಟೆ ಸಾರು ಇಸ್ಕೊಂಬರು. ನಮ್ಮವ್ವ ಕಾರ್ಬೇಳೆ ಮಾಡ್ಯಾಳ್ರಿ, ನಂಗೆ ತಿನ್ನಾಕ ಮನಸ್ಸಿಲ್ಲ, ಒಂದ್ ಹೊಟ್ಟೆ ಸಾರು ಕೊಡ್ರಿ ಅಂತ ಇಸ್ಕೊಂಬ. ಏನ ಇಸ್ಕೊಂಬಾರ? ಮತ್ತ ನಮ್ಮವ್ವ ಮಾಡ್ಯಾಳ, ಆಕಿ ನಾವಲ್ಲ ಅಂತ ಬಗಳು, ಮತ್ ನಮ್ಮವ್ವನ ಮಾಡಿಲ್ಲ ಅಂದ್ಗಿಂದಿ. ಹೊಕ್ಕನಿ. ಆದ್ರೂ ನೀವೇನ ಅನ್ರಿ, ನಮ್ಮ ಮನ್ಯಾನ ಕೋಳಿ ಸಾರ್ಕಿಂತ ಬಾಜು ಮನ್ಯಾನ ತಿಳಿ ಸಾರಾಗನ್ ರುಚಿ ಹತ್ತತಿ. ಕರೆನ ಅದು ಏನೋ ಒಟ್ಟು ಗೊತ್ತಿಲ್ಲ. ಮಂದಿ ಮನೆ ಅಂದ್ಬಿಟ್ರೆ 2 ಬಾಯಿ 2 ಹೊಟ್ಟಿ ತಿನ್ನಾಕ. ಅದು ಉಪ್ಪಿರ್ಲಿ, ಖಾರ ಇರ್ಲಿ, ಬಿಡ್ಲಿ, ರುಚಿ ಇರ್ಲಿ ಬಿಡ್ಲಿ, ಮನ್ಯಾನ ಅಡಿಗೆಗಿಂತ ಮಂದಿ ಅಡಿಗೆಗೆ ಜೀವ ಒಟ್ಟು ನಮ್ಮ ಮನ್ಯಾನ ಮಕ್ಕಳು. ಅಯ್ಯವ್ವ ಏನ್ ಮಾಡಿ ತೋಡಿದ್ರು ಮತ್ತು ಇವ್ರ ಕಡೆ ಅನಸ್ಕೊಳ್ಳೋದ ತಪ್ಪೋದಿಲ್ಲ. ಗಿರ್ಜಿ ಇಲ್ಲೇ ಅದೇನ? ನಾ ಯಾರ ಮನೆಗೆ ಹೋಗಿ ಕುಂತ್ಲ ಈಕೆ ಅಂತ ಮಾಡಿದ್ದೆ ಬಾ. ಬರೇ 3 ಮಂದಿ ಮನೆಗೆ ಹೋಗೋದೇ ಅಲ್ಲ ನನ್ನ ಕೆಲಸ, ಮತ್ತಿನೇನೈತಿ? ಅದ್ ಬಿಡು ದೌಡ್ ಊಟಕ್ಕೆ ಕೂಡ ನಾವು ಇವತ್ತೆಲ್ಲಾರು ಸಂಜಿಕ ಭಜನಿಗೆ ಹೊಂಟೇವಿ. ಗುಡ್ಯಾಗ ಭಜನಿ ಐತಿ ಸಂಜಿಕ. ಏನ ರಾತ್ರಿ ದೌಡ್ ಅಡ್ಗೆ ಮಾಡು ಉಂಡು ಹೋಗ್ಬಿಡ್ತೇವೆ ಭಜನಿ ಮಾಡಾಕ. 1-12 ಗಂಟೆ ಆಕತ್ ರಾತ್ರಿ ಹೊಳ್ಳಿ ಬರಾಕ. ಭಜನಿ ಆತ್ ತಗೋರಿ, ಹೋಗಿ ಬರ್ರಿ. ಹೊಸರು ಭಜನಿ ಮುಗಿಸಿ ಬರ್ರಿ ಹಂಗಾರ. ಬಾರಿ ನೋಡ ಅಲ್ಲ, ಭಜನಿ ಮಾಡಾಕತ್ರ ಅವನವನ ತಪಸ್ಸ ಕುಂತಾನ ದುಷ್ಟ ರಾವಣ. ಅವನ ತಪಸ್ಸಿಗೆ ಮೆಚ್ಚಿ ಶಿವನ ಪ್ರತ್ಯಕ್ಷನಾಗ್ಯಾನ.
ಏನ ಬೇಕ ವರವನು ಎಂದು ಕೇಳಿ ಹೇಳನ. ಆದ್ರೂ ಈ ಭಜನಿ ಪದ ಕೇಳಾಕ ಬಾಳ ಚಂದ ಇರ್ತಾವ್ರಿ. ಈರಾಪುರ ಓಣಿ ಹುಡುಗರ್ಗೂ ನಮ್ಮ ಓಣಿ ಹುಡುಗರ್ಗೂ ಏನ ಇವತ್ತು ಭಾರಿ ಪೈಪೋಟಿ ಐತಿ ಇವತ್ತ. ಅಯ್ಯೋ ಯಾರು ಗೆಲ್ತಾರ ನೋಡ್ಬೇಕು ಇವತ್ತು. ಹಂಗಾರ ಭಜನಿ ಮಸ್ತ್ ಇರ್ತತ್ರಿ, ನಾವು ಒಟ್ಟು ಬಂದ್ ಕೇಳೋಣ. ಓಯ್ ಹಂಗೆಲ್ಲ ಭಜನಿ ಪದ ಕೇಳಾಕ ಹೆಣ್ಮಕ್ಳು ಬರಂಗಿಲ್ಲ, ಗಂಡಸೂರ್ ಹಾಡ್ತಿರ್ತಾರ ಅದನ್ನ. ಇಲ್ಲೇ ಬಸವನದೇವ್ರ ಗುಡಿಯಾಗ ಐತಿ ಭಜನಿ, ಬಸವನ ಗುಡಿಯಾಗ. ನೀ ಅದೆಲ್ಲ ಬಿಡು, ರಾತ್ರಿ 12 ತಲಿ ಮಠ ಏನ್ ಕುಂದಿರ್ತೀನಿ. ಹೆಂಗಸರು ಮಕ್ಳು ನೀವು ಬರಾಕ್ ಹೋಗ್ಬೇಡ್ರಿ, ನಾವು ಗಂಡಸೂರೆಲ್ಲ ಮಾಡ್ಕೊಂಡ್ ಬರ್ತೇವಂತ. ಏನ ದೌಡ್ ಅಡಿಗೆ ಒಂದು ಮಾಡು. ತಗೋರಪ್ಪ. ಎಷ್ಟು ಚಂದ ನಾವು ಭಜನಿ ಮಾಡ್ತೀವಿ. ಇದನ್ನ ಹಿಂಗ ಮುಂದುವರ್ಸ್ಕೊಂಡು ಹೋದ್ರೆ ಬಾಳ ಚಲೋ ಇರ್ತೈತಿ. ತಂದೆ ತಮೇಲೆ ಈ ಸಾರ್ನಾಗ ಈಸ್ ಬಿದ್ರು ಒಂದು ಬ್ಯಾಳೆ ಸಿಗುದಿಲ್ಲ. ಅಲ್ಲ ಕಟ್ಟಬೇಡ ಮನ್ಯಾಗ ಎಂತ ಚಲೋ ಕಾರ್ಬೇಳೆ ಮಾಡಿ ತಿನ್ಲ ಅಂದ್ರ ನಿಂದು ತಿಂಡಿ ಬಾಳ ನಿಂದ. ಗಮ್ಮನಕತೈತಿ ಯವ್ವ, ಹೋಗ ಅನ್ನ ಹಿಡ್ಕೊಂಡು ಸಾರ್ ಹಾಕೊಂಬ. ತಡಿ ಹಾಕೊಂಡ್ ಬರ್ತೇನಿ. ಸಾರಿಸ್ಕೊಂಬಂದಿನ್ ಬಾಜು ಮನ್ಯಾಗ. ಚಲೋ ಆತಡಿ, ನಾನು ಒಟ್ಟಿದ್ರಾಗ ಒಂದಿಟ್ಟು ಉಂಡ್ ಬಿಡ್ತೇನೆ ಈಗ. ಉಣ್ರಿ ಕಂಡೇ ಇಲ್ಲ ಎಂದು ಸಾರ್ನ. ಉಣ್ರಿ ತಗೋರ್ಲ. ಈಡಾಗ ಅದೊಂದು ಹುಳ್ಳಿಕಾಯಿ ಒಂದು ಹೆಚ್ಚಕ್ಕೆ ನೋಡು. ಇದ್ರಾಗ ಈಸ್ ಬಿದ್ರು ಒಂದು ಬ್ಯಾಳೆ ಸಿಗುವಂತ ತಗೋತೀನಿ. ಗಿರ್ಜಿ ನನಗೂ ರೊಟ್ಟಿ ಪಲ್ಯ ಕೊಡು, ಮ್ಯಾಗ ತಟ್ಟಕ್ಕೆ ಸಾರು ಹಾಕಿ ಕೊಡು ಇದನ್ನ. ಹಂಗ ನಿಮಗ ಎಟ್ಟು ಮಾಡಿ ಮಕ್ಕಳಾಗ ಬಾಯಾಗ ತುಂಬಿದ್ರು ಅಪ್ಪ ಮಗಗ ನಾ ಮಾಡಿದ್ದ ರುಚಿ ಹತ್ತದಿಲ್ಲ, ಮಂದಿ ಮನೆ ಅಂದ ಬೇಕಂತೀರಿ ಏನ? ಸುಮ್ನ ಒಂದು ಗಂಗಾಳ ಒಂದು ಆಟೆ ಹಿಡ್ಕೊಂಡು ಭಿಕ್ಷೆ ಎತ್ತಕರ ಹೋರಿ, ಮಿನ್ನ ಸಿಗ್ತತಿ. ಅವ ಎಟ್ಟು ರುಚಿ ಐತ್ವಿ. ಸುಮ್ನ ತಿಂದೆದ್ದೋಗ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ಇಕ್ಕರ್ಸೇ ಬಿಟ್ಟನೊಂದು. ಬಾಡೆ ಒಂತುತ್ ಬಾಯಾಗ ಇಟ್ಕೊಂಡ್ರೆ ಉಪ್ಪಿಲ್ಲ ಖಾರ ಇಲ್ಲದ್ರಾಗ. ಅಷ್ಟು ಜೀನ್ ಹಂಕದಾಳ ಬಿಡಾಡಿ. ಉಪ್ಪು ಖಾರ ಹಾಕಿದ್ರೆ ಎಲ್ಲೇ ಸಾರ್ ದೌಡ್ ಕಲಿಯಾಕತಿ ಅಂತೇಳಿ ಬಿಡಾಡಿ ಸಾರ ನನ್ನ ಮುಂದೆ ಹೊಗಳಾಕತಿ. ನನ್ನ ಸಾರ್ ತಿಂದ್ರೆ ಬಳ ಕಡ್ಕೋಬೇಕು, ಅಷ್ಟು ರುಚಿಯಾಗಿರ್ತತಿ. ಆಕಿ ಸಾರನೇ ನೋಡಾಕಿದ್ ಸಾರ ಏನಾರ ಅದು ತಟಗರ ಉಪ್ಪು ಖಾರ ಐತೆ ಊರ್ ಬಾಡೆ ತಟಗೆ ಎಣ್ಣೆ ಕಾಣಕತ್ತನ. ನಮ್ನಿ ಬಡಬಡ್ಕೊಂಡು ತಿನ್ನಾಕತಿ. ತಿನ್ನ ಏ ಹಲ್ಕಟ್ ಬಾಡೆ ತಿನ್ನ. ಕೈಕಾಲ್ ಮಾರಿ ತಕೋರಿ ಹಚ್ತನ್ ರೊಟ್ಟಿ ಅಂದಂಗ ರೀ. ನಾಳೆ ಇರುಂಗೋಡ್ರ ಹೊಲಕ್ಕ ಗುರಳಿ ಕೀಳಾಕ್ ಕಲ್ದ ಕರ್ದಾರ. ಏನ ಒಂದ್ 2 ಆಳ್ ಕರ್ಕೊಂಬ ಅಂದ್ರ ಕೇಳ್ತೇನಿ. ಶಾಂತಕ್ ಬರ್ತಾಳನ ಪಾರಾಕ್ ಬರ್ತಾಳನ ಕೇಳ್ತೇನಿ. ಪಾರಾಕ್ ಏನ್ ಬರೋದು ಏನ ಅನುಮಾನ ಐತಿ, ಯಾಕೇನ್ ಬರುದಿಲ್ಲ. ಅವ್ರ ಅತ್ತಿಗೆ ಆರಾಮಿಲ್ಲಲ್ಲ. ಈಕಿನ ಶಾಂತಕ್ನ ಬಂದ್ರ ಬರ್ಬೇಕು. ಅವ್ರ ಅತ್ತಿ ಮನ್ಯಾಗು ಮಾಡು ಹೊಲಕ್ಕೂ ಹೋಗು ಅಂತಾಳಕಿ. ಪಗಾರ ಬಂದ್ರ ಸಾಕಿ ಏನು. ಅದಕ್ಕೆ ನಾಳೆ ನಾನು ಹೋಗಿ ಚಂತೇನ ಅಲ್ಲಿ ಆಕತ್. ನನಗ ಸಂಜೆ ಮುಂದೆ ಆಕತ್ ನಾ ಬರಾಕ. 8 ಅಂದ್ರ ಬರ್ರಿ ಅಂದಾರ ಅವ್ರು, ಬಿಸಿಲು ಇರೋದಕ್ಕಿಂತ ಮುಂಚೆ. ಆತು ಹೋಗಿ ಬಾ. ಪಗಾರ ನೋಡು, ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ. ನನ್ನ ಕತ್ರ ಬಿಟ್ಟು ಬರಬೇಡ. ಪಗಾರ ತಗೊಂಡ ಬಂದ್ಬಿಡು. ಮ್ಯಾರಿ 10 ಪಗಾರ ಕೊಟ್ಟು ಬಿಡ್ರಿ ಅನ್ನೋರಿಗೆ. ಹಂಗ ಮಾಡ್ತೀನಿ. ಮ್ಯಾರಿ 10 ಪಗಾರ ಕೊಟ್ಟು ಬಿಡ್ರಿಪ್ಪ. ನಮ್ಮ ಮನೆ ನನ್ನ ಗಂಡ ಓದಿರ್ತತಿ, ಮತ್ತೇನ್ ಕಳ್ಸೋದಿಲ್ಲ ಅಂತ ಹೇಳ್ಬಿಡ್ತೀನಿ. ನಿನ್ನ ಮ್ಯಾಗ ಹಾಕಿ ರೊಕ್ಕ ತಂದು ಬಿಡ್ತೀನಿ. ನನ್ನ ಮ್ಯಾಗಾರ ಹಾಕು, ನಿನ್ನ ಮ್ಯಾಗಾರ ಹಾಕೋ, ಒಟ್ಟು ರೊಕ್ಕ ತಗೊಂಬ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ